ಲಾರ್ಡ್. ಯೇಸು ಕ್ರಿಸ್ತನ ಮಧುರಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ ಸ್ಟ್ರೈವ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಮಗೆ ಕ್ಷೇಮವನ್ನ ಒದಗಿಸಿಕೊಟ್ಟು ಮತ್ತೊಂದು ನೂತನ ದಿನವನ್ನ ಕಾಣಲಿಕ್ಕೆ ದೇವರು ನಮ್ಮ ಮೇಲೆ ಕೃಪೆ ತನ್ನ ಅಪಾರವಾದ ಪ್ರೀತಿ ತೋರಿಸಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವಾದ ದೇವರಿಗೆ ನನ್ನ ಮಹಿಮೆಯನ್ನ ಸಲ್ಲಿಸುವುದಾಗಿದ್ದೇನೆ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ತನ್ನ ಜೀವವುಳ್ಳ ಮಾತುಗಳನ್ನ ನಾವು ಧ್ಯಾನಿಸಿಕೊಳ್ಳೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 20ನೇ ವಚನ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರ ಒಂದು ಆಸೆ, ದೇವರ ಒಂದು ಚಿತ್ತ, ದೇವರು ತನ್ನ ಮಕ್ಕಳ ಮೇಲೆ ಇರುವಂತ ಪ್ರೀತಿ ಏನು ಗೊತ್ತಾ? ನಮ್ಮನ್ನ ಉದ್ಧರಿಸಿ ಈ ಲೋಕದಲ್ಲಿ ಘನವಾಗಿ ನಾವು ನಿಲ್ಬೇಕು. ಆತನ ಮಹಿಮೆಯ ಸಾಕ್ಷ್ಯ ಮಕ್ಕಳಾಗಿ ನಾವು ಜೀವಿಸ್ಬೇಕು. ಲೋಕದ ಕಟ್ಟ ಕಡೆಯವರೆಗೆ ನೀವು ಸಾಕ್ಷಿಗಳಾಗಿರಿ ಅಂತ ದೇವರು ಹೇಳಿದ್ದಾರೆ. ಎಂತಹ ಸಾಕ್ಷ್ಯ? ದೇವರ ನಾಮವನ್ನು ಘನಪಡಿಸುವಂತ ಸಾಕ್ಷಿ ಜೀವನ ನಮಗಿರ್ಬೇಕು. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಾನೇ ನಿಮ್ಮನ್ನ ಉದ್ಧರಿಸ್ತೇನೆ, ನಾನೇ ನಿಮ್ಮನ್ನ ರಕ್ಷಿಸ್ತೇನೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಧನ್ಯತೆ ಪ್ರಿಯರೇ. ದೇವರು ದೇವರಾಗಿಯೇ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಗೆ, ನಿನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ಹೀನ ದೀನ ದರಿದ್ರ ಸ್ಥಿತಿಯಲ್ಲಿ ನಾವಿರಬಹುದೇನೋ, ಆದ್ರೆ ನೀನು ಕ್ರಿಸ್ತನನ್ನ ನಂಬಿರುವಾಗ, ನೀನು ಕ್ರಿಸ್ತನಲ್ಲಿ ಆಧಾರಗೊಂಡಿದ್ರೆ, ನೀನು ಕ್ರಿಸ್ತನಲ್ಲೇ ನಿರೀಕ್ಷೆ ಉಳ್ಳವನಾಗಿದ್ರೆ ದೇವರು ನಿನ್ನೊಟ್ಟಿಗೆನೆ ಮಾತನಾಡ್ತಿದ್ದಾರೆ. ಏನ್ ನನ್ನ ಪರಿಸ್ಥಿತಿ, ಯಾಕೆ ನನ್ನ ಬದುಕಿ ಈ ರೀತಿ ಆಗ್ತಾ ಇದೆ ಅನ್ನುವಂತ ಆಲೋಚನೆಗಳು ನಿನ್ನಲ್ಲಿ ಇರಬಹುದೇನೋ, ಆದ್ರೆ ಈ ಮುಂಜಾನೆ ದೇವ್ರು ನಿನ್ನೊಟ್ಟಿಗೆನೆ ಮಾತನಾಡ್ತಿದ್ದಾರೆ. ಮಗನೇ, ನಾನೇ ಸ್ವತಃ ನಾನೇ ನಿನ್ನನ್ನು ಉದ್ಧರಿಸ್ಲಿಕ್ಕೆ, ನಿನ್ನೊಂದಿಗೆ ನಿನ್ನ ರಕ್ಷಿಸ್ಲಿಕ್ಕೆ ನಾನು ಇರ್ತೇನೆ ಎಂಬುದಾಗಿ. ಆಮೇನ್. ಅನೇಕ ಸಂದರ್ಭದಲ್ಲಿ ಪ್ರಿಯರೇ ನಾವು ಅಂದುಕೊಳ್ತೇವೆ, ನನ್ನ ಕುಟುಂಬದಲ್ಲಿ ಒಳ್ಳೆ ಅಧಿಕಾರಿ ಇದ್ದಾರೆ, ಇನ್ನೇನು ಕಡಿಮೆ, ಆ ಅಧಿಕಾರಿ ಆದಂತ ನನ್ನ ಮಗನೇ ಆಗಿರ್ಬೋದು, ಮಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಕುಟುಂಬಸ್ಥರಲ್ಲಿ ನನಗೇನು ಕಷ್ಟ ಇಲ್ಲಪ್ಪ ಅಂತ ಅನ್ಕೊಳ್ತಾ ಧೈರ್ಯವಾಗಿರ್ಬೋದು ಅಂತ ಅನ್ಕೊಳ್ತೇವೆ. ನಮ್ಮ ಕುಟುಂಬಸ್ಥರಲ್ಲಿ, ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಬಂಧುಗಳಲ್ಲಿ ಯಾವ್ದೋ ಒಬ್ರು ಡಾಕ್ಟರ್ ಇದ್ದಾರೆ ಅನ್ಕೊಳ್ಳಿ. ಅವ್ರು ಡಾಕ್ಟರ್ ಇದ್ದಾರಪ್ಪ, ನನ್ನ ಕುಟುಂಬಸ್ಥರೇ ಏನಾದ್ರೂ ನೋಡ್ತಾರೆ. ಡಾಕ್ಟರ್ ಆದ ಮಾತ್ರಕ್ಕೆ ಜೀವವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮ ಕುಟುಂಬಸ್ಥರಲ್ಲಿ ಉನ್ನತವಾದ ಪೊಲೀಸ್ ಯಾವ್ದಾದ್ರು ಇದ್ರೆ ನಮಗೆ ಒಳ್ಳೆ ಯಾವಾಗ್ಲೂ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ, ಆಮೇನ್. ನಮಗೆ ಯಾವಾಗ್ಲೂ ನಿತ್ಯವೂ ನಿರಂತರವೂ ನಮ್ಮನ್ನ ಉದ್ಧರಿಸ್ಬೇಕು, ನಮ್ಮನ್ನ ರಕ್ಷಿಸ್ಬೇಕು, ನಮಗೆ ಒಳ್ಳೆ ಬಲ ಕೊಡ್ಬೇಕು, ಶಕ್ತಿ ಕೊಡ್ಬೇಕು, ಧೈರ್ಯ ಕೊಡ್ಬೇಕು ಅಂದ್ರೆ ಮನುಷ್ಯರ ಯಾರಿಂದಲೂ ಸಾಧ್ಯ ಇಲ್ಲ. ಕೇವಲ ಕ್ರಿಸ್ತ ಯೇಸುವಿನಿಂದ ನೀನು ನಂಬಿರುವಂತ, ನೀನು ನಿರೀಕ್ಷಿಸಿಕೊಂಡಿರುವಂತ, ನೀನು ಆಶ್ರಯ ದುರ್ಗವನ್ನಾಗಿ ಮಾರ್ಪಡಿಸಿಕೊಂಡಂತ ಜೀವವುಳ್ಳ ದೇವರು ಮಾತ್ರವೇ ನಿನಗೆ ಸಹಾಯಕನು. ಮನುಷ್ಯರನ್ನ ನಂಬುವುದಕ್ಕಿಂತ ದೇವರು ನಂಬುವುದು ಉತ್ತಮ. ಮನುಷ್ಯರನ್ನು ಆಧಾರಗೊಂಡು ಆಶ್ರಯಿಸಿಕೊಳ್ಳುವುದಕ್ಕಿಂತ ಕ್ರಿಸ್ತ ಯೇಸುವಿನ ಆಶ್ರಯಿಸುವಂಥದ್ದು ಎಷ್ಟೋ ಧನ್ಯತೆಯಾಗಿದೆ. ಅವರಿದ್ದಾರೆ, ಇವರಿದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಮಕ್ಳಿದ್ದಾರೆ. ಒಂದು ಕಾಲದಲ್ಲಿ ಯಾವಾಗ್ಲೂ ಒಂದು ಸಮಯದಲ್ಲಿ ಅಷ್ಟೇ, ಪ್ರತಿ ಸಾರಿ ಅವರು ನಮಗೆ ಮಾಡೋದಿಲ್ಲ. ಆಮೇನ್. ಬೇಸರಗೊಳ್ಬೋದೇನೋ, ಒಳಗೆ ಒಂಥರ ಇರ್ಬೋದೇನೋ ಅವರ ದೃಷ್ಟಿಕೋನ. ಆದ್ರೆ ನೀನೇನು ಆಲೋಚನೆ ಮಾಡ್ತಿದ್ಯೋ ಅದು ಅವರಿದ್ದಾರೆ, ಇವರಿದ್ದಾರೆ, ನಾನು ನೋಡ್ಕೊಳ್ತಾರೆ. ಎಂದಿಗೂ ಮೋಸ ಹೋಗ್ಬೇಡ, ಆ ರೀತಿ ನಂಬಿ. ಆಮೇನ್. ದೇವರು ಮಾತ್ರವೇ ನಿನ್ನನ್ನ ಕಾಪಾಡೋದು, ಕ್ರಿಸ್ತೇಸು ಮಾತ್ರವೇ ನಿನ್ನನ್ನ ಧೈರ್ಯಪಡಿಸೋದು. ಆತನೊಬ್ಬನೇ ನಮ್ಮನ್ನ ಉದ್ಧರಿಸ್ಲಿಕ್ಕೆ ಶಕ್ತನು, ಆತನೊಬ್ಬನೇ ನಮ್ಮನ್ನ ರಕ್ಷಿಸ್ಲಿಕ್ಕೆ ಶಕ್ತನು. ಸ್ವತಃ ದೇವರೇ ಹೇಳ್ತಿದ್ದಾರೆ, ನಾನೇ ನಿನ್ನನ್ನು ಉದ್ಧರಿಸ್ತೇನೆ, ನಿನ್ನೊಂದಿಗಿರ್ತೇನೆ. ಮನುಷ್ಯರು ನಮ್ಮೊಟ್ಟಿಗಿದ್ರೆ ಯಾವ ಪ್ರಯೋಜನವೂ ಇಲ್ಲ ಪ್ರಿಯರೇ. ಸ್ವಾರ್ಥ ಪೂರಿತರಾಗಿರ್ತಾರೆ ಅನೇಕರು.
ತಮ್ಮ ಅನುಕೂಲಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತ ಮನುಷ್ಯರು ಇದ್ದಾರೆ. ಅದು ಬಂಧುಗಳೇ, ಅವರು ಸ್ನೇಹಿತರೇ, ಅವರು ರಕ್ತ ಸಂಬಂಧಿಗಳೇ, ಯಾರೇ ಆಗಿರ್ಬೋದು. ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ. ನಿನ್ನ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ. ನೀನೇನ್ ನಿರೀಕ್ಷಿಸ್ತಾ ಇದೆಯೋ ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಯಾಕೆ ಗೊತ್ತಾ? ನೀನು ಆತನ ನಂಬಿದ್ಯಾ, ಆತನಲ್ಲೇ ನಿರೀಕ್ಷೆ ಉಳ್ಳವಳಾಗಿ ಎದುರು ನೋಡ್ತಾ ಇದೆಯಾ. ಹೌದಾ? ಇನ್ನ ಏನೇ ಪರಿಸ್ಥಿತಿಗಳು, ಅದು ದೀನ ಸ್ಥಿತಿ, ದರಿದ್ರ ಸ್ಥಿತಿಯಲ್ಲಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಮಾರ್ಪಡಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆಮೇನ್. ನಾವು ಆತನ ಭಯ ಭಕ್ತಿಯಲ್ಲಿದ್ರೆ, ಆತನನ್ನೇ ದೃಷ್ಟಿಸಿ ನೋಡುವಂತವ್ರಾಗಿದ್ರೆ ಖಂಡಿತವಾಗಿಯೂ ದೇವರು ನಿರೀಕ್ಷಿಸುವಂತವ್ರನ್ನ ಆಶಾಭಂಗ ಪಡಿಸೋದಿಲ್ಲ. ದೇವರು ಉನ್ನತವಾದಂತ ದೇವರು. ಆತನನ್ನ ಪ್ರೀತಿಸ್ತಾ ಇದ್ದಾರೆ, ನಿನ್ನನ್ನು ಉದ್ಧರಿಸ್ತಾರೆ, ನಿನ್ನನ್ನು ಕಾಪಾಡ್ತಾರೆ. ನಿನ್ನನ್ನು ಮಾತ್ರವೇ ಅಲ್ಲ, ನಿನ್ನ ಕುಟುಂಬಸ್ಥರೆಲ್ಲರನ್ನ ಆಶ್ರಯ ದುರ್ಗವಾಗಿದ್ದು ಬಲಪಡಿಸ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರಾಂತ ದೇವರ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದೆ. ದೇವರ ಜೀವವುಳ್ಳ ಮಾತು ಪ್ರತಿಯೊಬ್ಬರಲ್ಲಿ ಜೀವ ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.